ಅಡುಗೆ ಲೋಕದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಆಗಿರುತ್ತೆ ಈ ತರಹದ ಒಂದು ಪ್ರಯೋಗ ಮಾಡಿ. ನಮ್ಮ ಪಾಕಶಾಲೆಗೆ ಮತ್ತೆ ಸ್ವಾಗತ. ಇವತ್ತು ನಾನು ಒಂದು ವಿಶೇಷವಾದ ಒಂದು ಖಾದ್ಯ ನಿಮಗೆ ತೋರಿಸ್ತಾ ಇದ್ದೇನೆ. ಅಂಗನವಾಡಿಯಲ್ಲಿ ಸಿಗುವಂತಹ ಪುಷ್ಟಿಯನ್ನು ಬಳಸಿ ಇವತ್ತು ನಾವು ಚಕ್ಲಿ ಮಾಡಿ ನಿಮಗೆ ತೋರಿಸ್ತೇವೆ. ಇದು ಉಚಿತವಾಗಿ ಸಿಗುವಂಥದ್ದು. ಹೆಚ್ಚಿನ ಜನರು ಏನು ಮಾಡ್ತಾರೆ ಅಂದರೆ ಇದನ್ನು ವೇಸ್ಟ್ ಮಾಡ್ತಾ ಇದ್ದಾರೆ, ಪ್ರಾಣಿಗಳಿಗೆಲ್ಲ ಹಾಕ್ತಾ ಇದ್ದಾರೆ, ಮನೆಯಲ್ಲಿ ಇಟ್ಟು ಹಾಳು ಮಾಡ್ತಾ ಇದ್ದಾರೆ. ಆದರೆ ಅದನ್ನು ಒಂದು ಒಳ್ಳೆಯ ರೀತಿಯಾದಂಥ ಒಂದು ಸಿಹಿಯಾದ ಚಕ್ಲಿ ಅಥವಾ ಚಕ್ಕುಲಿಯಾಗಿ ಹೇಗೆ ಮಾಡ್ಬೋದು ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತೇನೆ. ಇಲ್ಲಿ ನಾನು 2 ಕಪ್ನಷ್ಟು ಪುಷ್ಟಿ ಪೌಡರನ್ನು ತಗೊಂಡಿದ್ದೇನೆ. ಅದರ ಜೊತೆಗೆ 1 ಕಪ್ ಅಕ್ಕಿ ಹುಡಿ ಕೂಡ ಸೇರಿಸಿದ್ದೇನೆ. ಅಕ್ಕಿ ಹುಡಿ ಸೇರಿಸುವುದರಿಂದ ಜಾಸ್ತಿ ಕ್ರಿಸ್ಪಿಯಾಗಿ ಬರುತ್ತೆ ಚಕ್ಕುಲಿ. ಹಾಗೆಯೇ ಖಾರ ಬೇಕಂದ್ರೆ ಸ್ವಲ್ಪ ಮೆಣಸಿನ ಹುಡಿ ಕೂಡ ಸೇರಿಸ್ಕೊಳ್ಳಿ. 1 ಸ್ಪೂನ್ನಷ್ಟು ಉಪ್ಪು ಕೂಡ ಹಾಕಿದ್ದೇನೆ. ಹಾಗೆಯೇ ಚಿಕ್ಕ ಜೀರಿಗೆ ಏನಿದೆ ಅದು ಕೂಡ ಸೇರಿಸಿದ್ದೇನೆ. ಬೇಕಿದ್ದರೆ ಎಳ್ಳು ಕೂಡ ಸೇರಿಸ್ಬೋದು. ನಂತರ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀರು ನೋಡಿಕೊಂಡು ಹಾಕಬೇಕು. ಒಮ್ಮೆಲೆ ಜಾಸ್ತಿ ಆದರೆ ಅದು ತುಂಬ ತೆಳುವಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಉದಾಹರಣೆ ಹೇಳ್ಬೇಕಂದ್ರೆ ಚಪಾತಿಗೆ ಮಾಡುವಷ್ಟು ಅದರ ಅಷ್ಟು ಗಟ್ಟಿ ಮಾಡಬೇಕು. ನಂತರ ಚಕ್ಕಲಿ ಮಾಡುವ ಮಿಷಿನ್ ಏನಿದೆ ಅದಕ್ಕೆ ಅದನ್ನೊಂದು ಉಂಡೆ ಆಕಾರದಲ್ಲಿ ಮಾಡಿ ಚೆನ್ನಾಗಿ ಮಾಡಬೇಕು. ನೇರವಾಗಿ ಎಣ್ಣೆಗೆ ಹಾಕಲು ಯಾರಿಗಾದರೂ ತಿಳಿದಿದ್ದರೆ ಹಾಗೆ ಮಾಡ್ಬೋದು. ನಾವು ಫಸ್ಟ್ ಟೈಮ್ ಆಗಿರುತ್ತೆ ಚಕ್ಕಲಿ ಮಾಡೋದು. ಅದಕ್ಕೋಸ್ಕರ ನಾವು ಫಸ್ಟಿಗೆ ಈ ಥರದ ಒಂದು ಸ್ಪೂನ್ ಮೇಲೇ ಚಕ್ಕಲಿ ಆಕಾರವನ್ನು ಬಿಡಿಸಿ ನಂತರ ಎಣ್ಣೆಗೆ ಬಿಟ್ಟಿದ್ದು. ಇದು ಸ್ವಲ್ಪ ಸುಲಭವಾಗಿ ಖಂಡಿತ ನಮಗೆ ಫಸ್ಟ್ ಟೈಮ್ ಆಗಿರುತ್ತೆ ನಾವು ಮಾಡಿರುವುದರಿಂದ ಈ ಥರದ ಒಂದು ಪ್ರಯೋಗ ಮಾಡಿದ್ದು. ನಂತರ ಕಾಯಿಸಿದ ಎಣ್ಣೆಗೆ ಅದನ್ನು ಮೆಲ್ಲ ಬಿಡಬೇಕು. ಇದು ಜಾಸ್ತಿ ಹೊತ್ತು ಏನು ಬೇಡ ಕಾಯಲಿಕ್ಕೆ. ಒಂದು 2 ನಿಮಿಷದಲ್ಲಿ ಇದು ಫ್ರೈ ಆಗಿಬಿಡುತ್ತೆ. 2 ಭಾಗಗಳಲ್ಲಿ ಅದನ್ನು ಮಗುಚಿ ಹಾಕಿಬಿಡಿ. ನೋಡಿ ಕಂದು ಬಣ್ಣಕ್ಕೆ ತೆಗ್ತಾ ಇದೆ ಇದು. ನಿಮಗೆ ಜಾಸ್ತಿ ಗಟ್ಟಿ ಬೇಕಂದರೆ ಅದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡ್ಬೋದು. ನಾನು ಇಲ್ಲಿ ಹೆಚ್ಚು ಸ್ಪೂನ್ಗಳನ್ನು ಬಳಸಿ ಈ ರೀತಿ ಮಾಡಿದ್ದು. 4-5 ಸ್ಪೂನ್ಗಳನ್ನು ಬಳಸಿ ಇದನ್ನು ಚಕ್ಕಲಿಯನ್ನು ಬಿಡಿಸಿದ್ದು. ಸ್ವಲ್ಪ ನಮಗೆ ಈಸಿಯಾಗಿ ಕಂಡಿತು. ನೀವೇನಾದರೂ ಚಕ್ಕಲಿ ಮಾಡುವುದರಲ್ಲಿ ಎಕ್ಸ್ಪರ್ಟ್ ಆದರೆ ಡೈರೆಕ್ಟ್ ನೀವೇ ನೇರವಾಗಿ ಎಣ್ಣೆಗೆ ನೋಡಿ. ಕ್ರಿಸ್ಪಿಯಾದಂಥ ಚಕ್ಕಲಿ ರೆಡಿಯಾಗಿದೆ. ಇದು ನೀವು ಕೂಡ ಟ್ರೈ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಸ್ಪೆಷಲ್ ಚಕ್ಕುಲಿ ಅಂತಲೇ ಹೇಳಿ. ಕೊನೆಗೂ ರೆಡಿಯಾಗಿದೆ ಗರಿ ಗರಿಯಾದಂತಹ ಚಕ್ಕುಲಿ. ವಾವ್, ಸಾಕಷ್ಟು 100%. ಇದರಲ್ಲಿ ನೋಡಿ ಬೇರೆ ಬೇರೆ ಕಲರ್ ಮಾಡಿದ್ದೇವೆ. ಇದು ಜಾಸ್ತಿ ಕಾಯಿಸಿದ್ದೇವೆ ನೋಡಿ. ಇದು ಸ್ವಲ್ಪ ಕಡಿಮೆ, ಯಾಕಂದರೆ ಗಟ್ಟಿ ಫಸ್ಟ್ ಟೈಮ್ ಮಾಡಿದ್ದಲ್ಲ. ಯಾವ ರೀತಿಯ ಹೇಗೆ ಕಾಯಿಸಿದರೆ ಯಾವ ರೀತಿ ಇರುತ್ತೆ ಅಂತೇಳಿ ನೋಡಲಿಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಕಾಯಿಸಿದ್ದು. ಇದು ಜಾಸ್ತಿ ಕಾಯಿಸಿದ್ದೇವೆ. ಇದು ಗಟ್ಟಿಯಾಗಿದೆ. ಇಲ್ಲಿ ನೋಡಿ ಸ್ವಲ್ಪ ಕಡಿಮೆ ಕಾಯಿಸಿದ್ದು ಇದೆ. ನಿಮಗೆ ಗಟ್ಟಿ ಕಡಿಮೆ ಬೇಕಂದ್ರೆ ಕಡಿಮೆ ಕಾಯಿಸಿ, ಆಯಿತಾ? ಹೇಗಿದೆ? ಇದು ಅಜ್ಜ, ಇವನಿಗೆ ಅಲ್ಲಿಲ್ಲ. ಹೇಗಿದೆ ಹೇಗಿದೆ?
ಖಾದ್ಯ ಚಕ್ಕುಲಿಯನ್ನು ನಾವು ಅಡುಗೆ ಲೋಕದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಆಗಿರುತ್ತೆ ಈ ರೀತಿಯಾದಂಥ ಒಂದು ಪ್ರಯೋಗ. ಪುಷ್ಟಿ ಕೇಳಿದಿರಲ್ಲ, ಅಂಗುನ ಅಡುಗೆ ಲೋಕದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಆಗಿರುತ್ತೆ ಈ ನಾನು ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಪುಷ್ಟಿ ಕೇಳಿರ್ಬೋದಲ್ಲ, ಅಂಗನವಾಡಿಯಲ್ಲಿ ಉಚಿತವಾಗಿ ಸಿಗುವಂಥ ಪುಷ್ಟಿ. ಇದನ್ನು ಹೆಚ್ಚಾಗಿ ಯಾರು ಉಪಯೋಗಿಸ್ತಾ ಇಲ್ಲ, ಯಾರು ತಿಂತಾ ಇಲ್ಲ, ವೇಸ್ಟ್ ಮಾಡುವಂಥ ಒಂದು ಘಟನೆಗಳು ನಾವು ನೋಡ್ತಾ ಇದ್ದೇವೆ ಕಣ್ಣಾರೆ. ಆದರೆ ಇದನ್ನು ನಾವು ಚಕ್ಕುಲಿ ವಾವ್ ಸಾಕು 100%. ಯಾರಾದರೂ ಚಕ್ಕುಲಿ ಮಾಡುವುದು ಹೊಸಬರಾಗಿದ್ದರೆ, ಚಕ್ಕುಲಿ ನ್ಯೂ ಮೇಕರ್ ಆಗಿದ್ದರೆ ಅವರಿಗೆ ಉಪಯೋಗ ಆಗಲಿ ಅಂತೇಳಿ ಇದನ್ನು ಮತ್ತೊಮ್ಮೆ ತೋರಿಸ್ತಾ ಇದ್ದೇವೆ. ಮೆಲ್ಲಗೆ ಬಿಟ್ಟರೆ ಸಾಕು ನೋಡಿ, ಮೆಲ್ಲನೆ ಪ್ರೆಸ್ ಮಾಡ್ತಾ ಇರಬೇಕು. ಮೆಹಂದಿ ಹೇಗೆ ಇಡ್ತಾರೆ ಅದೇ ರೀತಿಯಲ್ಲಿ ಆಗಿರುತ್ತೆ ಈ ಚಕ್ಕುಲಿ ಕೂಡ ಮಾಡುವುದು. ಈ ಥರದ ಒಂದು ವಿಡಿಯೋ ಒಳ್ಳೆಯ ಉಪಯೋಗಕ್ಕೆ ಬರ್ಬೋದು ಅಂತ ನಮ್ಮ ಅನಿಸಿಕೆ. ನೀವು ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೂ, ಎಲ್ಲ ಗ್ರಾಮೀಣ ಪ್ರದೇಶದ ಜನರಿಗೂ ಎಲ್ಲರಿಗೂ ಇದನ್ನು ತಲುಪಿಸಬೇಕು ಈ ವಿಡಿಯೋವನ್ನು. ಯಾಕಂದರೆ ತುಂಬ ಮಂದಿ ಇದನ್ನು ವೇಸ್ಟ್ ಮಾಡ್ತಾ ಇದ್ದಾರೆ. ನಾವು ಗಮನಿಸಿದ ಹಾಗೆ ಯಾರು ಕೂಡ ಇದನ್ನು ಅಷ್ಟೊಂದು ಬಳಸ್ತಾ ಇಲ್ಲ. ಇದರಿಂದ ಈ ವಿಡಿಯೋದ ಮೂಲಕ ಆದರೂ ಮಕ್ಕಳು ಇದನ್ನು ತಿಂತಾರೆ, ಚೆನ್ನಾಗಿ ತಿಂತಾರೆ. ಈ ತಿಂಡಿಯ ಮುಖಾಂತರ ಆದರೂ ಮಕ್ಕಳು ಈ ಪುಷ್ಟಿಯನ್ನು ತಿಂದು ಒಳ್ಳೆಯ ಆರೋಗ್ಯಕ್ಕೆ ಉತ್ತಮವಾದಂಥ ಒಂದು ಆಹಾರ. ಅದು ಪುಷ್ಟಿ ತುಂಬ ಪೌಷ್ಟಿಕಾಂಶಗಳಿರುವಂತಹ, ಪ್ರೋಟೀನ್ಗಳಿರುವಂತಹ ಒಂದು ಆಹಾರ ಆಗಿರುತ್ತೆ. ಅದು ಹೇಗೆ ತಿಂತಾರೆ, ಯಾವ ಖಾದ್ಯ ಮಾಡ್ತಾರೆ ಅಂತ ವಿಷಯ ಅಲ್ಲ, ಅದು ಒಟ್ಟಾರೆಯಾಗಿ ಮಕ್ಕಳು ಅದನ್ನು ತಿನ್ನಬೇಕು. ಅದಕ್ಕಾಗಿರುತ್ತೆ ಇಂತಹ ಹಲವಾರು ಪ್ರಯೋಗಗಳು ನಾವು ಮಾಡಲಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಇಂತಹ ತಿಂಡಿಗಳನ್ನು ನಾವು ತೋರಿಸಲಿದ್ದೇವೆ. ದಯವಿಟ್ಟು ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಿಮಗೆ ಇಷ್ಟ ಆದರೆ ಶೇರ್ ಆ್ಯಂಡ್ ಲೈಕ್ ಕೂಡ ಮಾಡಿ. ಆಮೇಲೆ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.